ತಾನು ಕೆಲಸ ಮಾಡುತ್ತಿದ್ದ ಬೃಹತ್ತಾದ ದೊಡ್ಡ ಕಟ್ಟಡದ ಒಳಗೆ ಹೋದವ ಲಿಫ್ಟ್ ಹಿಡಿದು ಬಹುಮಹಡಿಗಳ ದಾಟಿ ಮೇಲೇರಿದ ಲಿಫ್ಟ್ನಿಂದ ಹೊರಬಂದವ ಬಂದು ನಿಂತು ಅತ್ತಿತ್ತ ಕಣ್ಣು ಆಯಿಸಿ ತನ್ನ ಸಹಪಾಠಿಗರನ್ನು ಹುಡುಕತೊಡಗಿದ. ಮಧ್ಯಾಹ್ನದ ವೇಳೆಗೆ ಸಮಯ ಕ್ಯಾಂಟೀನ್ನಲ್ಲಿ ಕುಳಿತು ಊಟ ಸೇವಿಸುತ್ತಾ ವಿಶ್ರಮಿಸುತ್ತಿದ್ದವರು ಕಣ್ಣಿಗೆ ಕಂಡರು. ಅವರ ಬಳಿ ನಡೆದ ಎಲ್ಲರಿಗೂ ತನ್ನ ಕೈ ಮೇಲಿರಿಸಿ ಎಲ್ಲರ ಗಮನ ತನ್ನತ್ತ ಸೆಳೆದುಕೊಂಡಿದ್ದ ಹರ್ಷಿತ್. ಏನೋ ಮಗ, ಮದುವೆ ಅಂತ ಮಿಂಚುತ್ತಿದ್ದೀಯಲ್ಲ, ಹೇಗಿದ್ದಾಳೆ ನಿನ್ನ ಹುಡುಗಿ? ನೋಡಿರುವೆಯಾ? ಮಾತನಾಡಿಸಿರುವೆಯಾ? ಡೇಟಿಂಗ್ ಅಂತ ಹೊರ ಹೋಗಿದ್ದ? ಮದುವೆ ಯಾವಾಗಲೋ? ಅವನ ಕಂಡೊಡನೆ ತಮ್ಮ ಹಸ್ತ ಅವನ ಹೆಗಲಿಗೆ ಸವರಿ ಎಲ್ಲ ಗೆಳೆಯರು ಕಿಚಾಯಿಸತೊಡಗಿದರು. ಅವರ ಮಾತಿಗೆ ನಗುವಿನ ನಾಚಿಕೆ ಅಷ್ಟೇ ಅವನ ಉತ್ತರ. ಹಲೋ ಸರ್, ನೀನೇ ಹೀಗೆ ಬ್ಲಶ್ ಆದರೆ ನಿನ್ನ ಹುಡುಗಿ ಇನ್ನು ಹೇಗೆ ಕೆಂಪಗಾಗುವಳು ಎಂದು ಸಿಕ್ಕ ಅವಕಾಶವನ್ನು ಬಿಡದೆ ಹುಡುಗಿಯರು ಕಾಲೆಳೆದಿದ್ದರು. ಸಾಕು ಸಾಕು ನಿಮ್ಮೆಲ್ಲರ ಚೇಷ್ಟೆ. ಈಗ ಮದುವೆ ಪತ್ರಿಕೆಯನ್ನು ತೆಗೆದುಕೊಂಡು ಎಲ್ಲರೂ ಮುಂದಿನ ಗುರುವಾರ ನನ್ನ ಮದುವೆಗೆ ತಪ್ಪದೆ ಬನ್ನಿ ಎಂದವ ಎಲ್ಲರಿಗೂ ಪತ್ರಿಕೆ ನೀಡಿ ಮತ್ತೊಮ್ಮೆ ಕರೆದ. ಸರಿ, ಇವ ಮುನ್ನ ಅವನ ಕಣ್ಣು ಮತ್ತೊಬ್ಬರನ್ನು ಹುಡುಕತೊಡಗಿತು. ಸಹನೆಯಲ್ಲಿ ಮಾಯ ಕಾಣುತ್ತಾನೇ ಇಲ್ಲ. ಇವತ್ತು ಕೆಲಸಕ್ಕೆ ಬಂದಿಲ್ಲವಾ? ಅವನ ಮನ ಹುಡುಕುತ್ತಿರುವುದು ಅವಳನ್ನೇ. ಅವನು ಬಂದಿದ್ದು ಅವಳಿಗಾಗಿಯೇ ಎಂದರೆ ತಪ್ಪಾಗಲಾರದು. ಅವಳ ಊಟಕ್ಕೆ ಬರದೆ ಅವಳ ಚೇಂಬರಿನಲ್ಲಿ ಕುಳಿತು ಕೆಲಸ ಮಾಡುತ್ತಿರುವಳು. ಬರುವಾಗ ಅವಳ ಊಟಕ್ಕೆ ಕರೆದಾಗ ಬರುವುದಿಲ್ಲ ಎಂದು ಹೇಳಿ ಕಳಿಸಿದ್ದಾಳಲ್ಲ, ಸರಿ ಎಂದವ ಅವಳ ಕಾಣಲು ಹೊರಟ. ಮಾಯಾ ಅವನ ನೆಚ್ಚಿನ ಗೆಳತಿ. ಅವನ ಸ್ವಂತ ವಿಷಯದಿಂದ ಹಿಡಿದು ಕೆಲಸದ ಖಾಸಗಿ ವಿಷಯದವರೆಗೂ ಎಲ್ಲ ವಿಷಯ ಹಂಚಿಕೊಳ್ಳುವ ಆಪ್ತ ಸ್ನೇಹ ಅವರಿಬ್ಬರಲ್ಲಿ. ಒಟ್ಟಿಗೆ ಇಂಜಿನಿಯರಿಂಗ್ ಓದಿ ಒಟ್ಟಿಗೆ ಕೆಲಸಕ್ಕೆ ಸೇರಿ ಬಲು ಆಪ್ತರಾಗಿರುವ ಒಳ್ಳೆಯ ಮಿತ್ರರು. ಮಾಯಾ ಒಳ ಬಂದವ ಟೇಬಲ್ ಮೇಲೆ ತಲೆ ಇರಿಸಿ ಮಲಗಿದ್ದವಳನ್ನು ಎಚ್ಚರಿಸಿದ್ದ. ಅವನ ಧ್ವನಿ ಗ್ರಹಿಸಿದವಳು ಜಾರುತ್ತಿದ್ದ ಕಣ್ಣ ಹನಿಯನ್ನು ಒರೆಸಿಕೊಂಡು ಮೇಲಿದ್ದಳು. ಅಚ್ಚು, ನೀ ಇಲ್ಲಿ ಯಾವಾಗ ಬಂದೆ? ಕೆಲಸಕ್ಕೆ ಇನ್ನೂ 1 ತಿಂಗಳು ಬರುವುದಿಲ್ಲ ಎಂದು ಹೇಳಿದ್ದೆಯಲ್ಲ. ಅವಳಿಗೂ ಅವನ ಕಂಡು ಆಶ್ಚರ್ಯವಾಗಿದೆ. ಸಹಜ ಸ್ಥಿತಿಗೆ ಬಾರದ ಮನಸ್ಸು ಮಾತನಾಡಲು ಒದ್ದಾಡುತ್ತಿತ್ತು. ಅದಿರಲಿ, ನೀ ಯಾಕೆ ಹೀಗೆ ಇರೋದು? ಕಣ್ಣೆಲ್ಲ ಯಾಕೆ ಕೆಂಪಾಗಿದೆ? ಅತ್ತೆಯ? ಅವನ ಪ್ರಶ್ನೆಗೆ ತತ್ತರಿಸಿದಳು ಹುಡುಗಿ. ಏನೆಂದು ಉತ್ತರಿಸುವುದು ತಿಳಿಯದೆ, ಇಲ್ವಲ್ಲ, ಸ್ವಲ್ಪ ಹೊರಕ್ಲೋಡಿತ್ತು, ತಲೆ ತುಂಬ ನೋವಾಗುತ್ತಿದೆ ಅಷ್ಟೇ ಎಂದೇ ಹೋಳು ಸುಲಭವಾದ ಸಿಗುವ ಸುಳ್ಳು ಹೇಳಿ ನುಲಿಚಿಕೊಂಡಳು. ನಂಬಿಸಬಹುದಾದ ಸುಳ್ಳು ಅದೇ ಅಲ್ಲವೇ? ಸರಿ, ಎಲ್ಲರಿಗೂ ಮದುವೆ ಪತ್ರಿಕೆಯನ್ನು ನೀಡಿ ಕರೆದು ಹೋಗೋಣ ಅಂತ ಬಂದೆ. ನಿನಗೆ ನನ್ನ ಕಡೆಯಿಂದ ಸ್ಪೆಷಲ್ ಕಾರ್ಡ್. ಯಾಕೆ ಹೇಳು? ಮೈ ಬೆಸ್ಟ್ ಫ್ರೆಂಡ್ ನೋ, ಅದಕ್ಕೆ ಮರೆಯದೆ ಬರಬೇಕು. ನೆಪ ಹೇಳಿ ತಪ್ಪಿಸಿಕೊಂಡರೆ ಸರಿ ಇರುವುದಿಲ್ಲ. ಮೇ ಬಿ ಎಲ್ಲರೂ ಬರುವುದು ಕಷ್ಟ, ಏಕೆಂದರೆ ಸಿಕ್ಕಿರೋ ಡೇಟ್ ಗುರುವಾರ. ಯಾರು ಬರುವವರೋ ಇಲ್ಲವೋ, ನೀ ಅಂತೂ ಖಂಡಿತ ಬರಬೇಕು, ಸರಿನಾ? ಬರಲಾ? ಬಾಯ್ ಎಂದವ ಹೇಳುವುದೆಲ್ಲ ಹೇಳಿ ಕೈ ಬೀಸಿ ನಡೆದೇ ಬಿಟ್ಟ. ಯಾಕೋ ಅಚ್ಚು, ನಿನಗೆ ನನ್ನ ಮನಸ್ಸು ಅರ್ಥವಾಗಲೇ ಇಲ್ಲ. ನಿನಗೆ ನಾ ಬರೀ ಸ್ನೇಹಿತೆ ಇರಬಹುದು, ಆದರೆ ನನಗೆ ನೀ ಅದಕ್ಕೂ ಮೀರಿದ್ದು. ನೀ ನನ್ನಿಂದ ದೂರ ಹಾಗೂ ಕ್ಷಣನ ನೋಡೋಕೆ ಬರಬೇಕಾ ಹೇಳೋ? ಚೇರಿನ ಮೇಲೆ ಕುಸಿದು ಕುಳಿತವಳು ಮತ್ತೆ ಬಿಕ್ಕಲಾರಂಭಿಸಿದಳು. ಸ್ನೇಹಕ್ಕೂ ಮೀರಿದ ಪ್ರೀತಿಯಿಂದ ಭಾವ ಅವಳ ಮನದಲ್ಲಿ ಚಿಗುರೊಡೆದು ಗಿಡವಾಗಿ ಬೆಳೆದು ನಿಂತಿತ್ತು. ಅದರ ಅರಿಯಬಾರದು ಮದುವೆಗೆ ಒಪ್ಪಿಗೆ ನೀಡಿ ಸಜ್ಜಾಗಿ ನಿಂತಿರುವ ಅವಳ ಪ್ರೀತಿಯನ್ನು ಖುಷಿಯಿಂದ ಹೇಳಿಕೊಳ್ಳಲು ಬಂದವಳಿಗೆ ತಿಳಿದ ಅವನ ಮದುವೆಯ ಸುದ್ದಿ ಕ್ಷಣಾರ್ಧದಲ್ಲಿ ಅವಳ ಮನ ಕುಸಿಯುವಂತೆ ಮಾಡಿತು. ಅಂದೇ ಕೊನೆ. ಅವನ ಮೇಲಿರುವ ಪ್ರೀತಿ ಮರೆಯಲಾರಂಭಿಸಿದರೂ ಮರೆಯಲಾಗದ ಸ್ಥಿತಿ ಅವಳದ್ದು. ಅಮ್ಮ, ನನಗೆ ಈ ಸೀರೆ ತುಂಬ ಇಷ್ಟವಾಯಿತು. ನಾ ಇದನ್ನು ತೆಗೆದುಕೊಳ್ಳಲ? ಆಕಾಶ ನೀಲಿ ಬಣ್ಣದ ಸೀರೆ ಹೆಗಲ ಮೇಲೆ ಒದ್ದುಕೊಂಡು ಮುಖ ಹರಳಿಸಿ ಕೇಳಿದಳು ಕೃತಿಕಾ. ಅಷ್ಟೇ ತಾನೇ, ತೆಗೆದುಕೋ. ನಿನಗೆ ಈ ಸೀರೆ ಚೆಂದ ಕಾಣುತ್ತೆ. ಮಗಳ ಮುಖವನ್ನು ಮಮತೆಯಿಂದ ಸವರಿ ನುಡಿದ ಚಂದನ ಅವರಿಗೆ ಯಾವುದೋ ಹೇಳತೀರದ ಕಳವಳ ಮನದಲ್ಲಿ. ಈ ಮೂತಿಗೆ ಸೀರೆ ಬೇರೆ ಕೇಡು. ಕೊಡು ಇಲ್ಲಿ. ನನ್ನ ಮದುವೆಗೆ ಅಂತ ಸೀರೆಗಳನ್ನು ತಂದಿರುವುದು. ನೀ ಹುಟ್ಟು ಮದುವೆ ಮನೆಯಲ್ಲಿ ಮೆರೆಯಲಿ ಅಂತಲ್ಲ. ಈ ಸೀರೆಗಳನ್ನು ನನಗಾಗಿ ತಂದಿರುವುದು. ಎಲ್ಲವೂ ನನ್ನದೇ. ಅಪ್ಪಿತಪ್ಪಿ ನಿನ್ನನ್ನು ಮದುವೆ ಮನೆಯಲ್ಲಿ ನಾ ಏನಾದರೂ ಕಂಡರೆ ಸರಿ ಇರುವುದಿಲ್ಲ ನುಡಿದು ಅವಳ ಕೈಲಿದ್ದ ಸೀರೆ ಕಸಿದುಕೊಂಡು ಬಿಟ್ಟಳು ಅಪ್ಸರ. ಅವಳಾಡಿದ ಮಾತಿಗೆ ಕಣ್ಣು ತುಂಬಿಕೊಂಡ ಕೃತಿಕಾ ಅಲ್ಲಿ ನಿಲ್ಲದೆ ತನ್ನ ಕೋಣೆಗೆ ನಡೆದು ಬಿಟ್ಟಳು. ನೋಡಲಷ್ಟೇ ಅಪ್ಸರೆಯಂತಿರುವ ಮದುವೆ ಹುಡುಗಿಯ ಮನ ವಿಕೃತವೇ. ಅಪ್ಸರ, ಯಾಕೆ ನೀನು ಹೀಗೆ ಆಡೋದು? ಆ ಮಗು ಏನು ಮಾಡಿದೆ? 3 ಹೊತ್ತು ನೀ ಹೇಳಿದ ಹಾಗೆ ಕೇಳಿಕೊಂಡಿರುತ್ತೆ. ಆದರೂ ಯಾಕೆ ಅವಳ ಮೇಲೆ ಇಷ್ಟು ಸಿಟ್ಟು ನಿನಗೆ? ಮಗಳ ಕಣ್ಣೀರನ್ನು ಸಹಿಸಲಾಗದೆ ತಡೆ ಹಿಡಿದಿದ್ದ ಮಾತನ್ನು ಹೊರೆ ಹಾಕಿ ಬಿಟ್ಟರು ಎತ್ತ ಜೀವ. ಓ, ನೀವು ನನಗೆ ಉಪದೇಶ ಮಾಡಲು ಬಂದು ಬಿಟ್ಟಿರಾ? ಎಷ್ಟೇ ಆದರೂ ಎತ್ತ ಮಗಳಲ್ಲವ, ಪರವಹಿಸದೆ ಇರುವಿರಾ? ಕೊಂಕಾಡಿ ತನ್ನ ಕೋಣೆಯತ್ತ ನಡೆದಳು. ಸಾಕಿದ ಜೀವ ಮರುಗದಿರುವುದೇ? ಪ್ರೀತಿಯಿಂದ ಭೇದ ಭಾವ ಮಾಡದೆ ಸಾಕಿದ್ದಕ್ಕೆ ಕೇಳಬೇಕಾಗಿದೆ. ಅಂಗಡಿಯಿಂದ ಮದುವೆಗೆ ಜವಳಿ ಖರೀದಿಸಿ ತಂದಿದ್ದನ್ನು ಎತ್ತಿಡಿಸುತ್ತಾ ಪಿಸು ನುಡಿದರು. ಎಲ್ಲವನ್ನು ಎದುರಿಸಿದ ಮೇಲೆ
ಕೃತಿಕಾರ ಕೋಣೆಗೆ ನಡೆದು ಇನ್ನೂ ಅಳುತ್ತಲೇ ಇದ್ದ ಮಗಳನ್ನು ಸಮಾಧಾನಿಸತೊಡಗಿದರು. ಅಮ್ಮ, ಯಾಕಮ್ಮ ಅಕ್ಕ ನನಗೆ ಇಡಿಸಿದ ಎಲ್ಲವನ್ನು ಕಸಿದುಕೊಳ್ಳುತ್ತಾಳೆ? ನಾನು ನೋಡಲು ಅಕ್ಕನಷ್ಟು ಚೆನ್ನಾಗಿಲ್ಲ ಅಂತಲ್ಲ, ಅಥವಾ ನಾ ಅವಳ ಹಾಗೆ ಓದು ಬರಹ ತಿಳಿಯದವಳು ಅಂತಲ್ಲ? ಯಾಕಮ್ಮ ಹುಡುಗನ ಕಡೆಯವರಿಗೆ ಕಾಡಬೇಡ ಅಂದಳು? ಅಕ್ಕ ಹೇಳಿದ ಮೇಲೆ ವಿಷಯವಿರುತ್ತೆ ಅಂತ ನಾನು ಸರಿ ಅಂದೆ. ಈಗ ಮದುವೆಗೂ ಬರಬೇಡ ಅನ್ನುತ್ತಿದ್ದಾಳೆ. ಹೋಗಲಿ, ಒಂದು ಸೀರೆಯನ್ನು ಕೊಡಲು ಇಷ್ಟವಿಲ್ಲವಲ್ಲ ಅವಳಿಗೆ? ಅಂಥ ತಪ್ಪನ್ನು ನಾನು ಏನು ಮಾಡಿದೆ? ಅವಳು ಕೇಳಿದ್ದನ್ನೆಲ್ಲ ಅವಳಿಗೆ ಕೊಡುತ್ತಲೇ ಬಂದೆ. ಒಂದು ದಿನವೂ ಎದುರಾಡಲಿಲ್ಲ. ಆದರೂ ನನ್ನ ಮೇಲೆ ಯಾಕೆ ಕೋಪ? ಅವಳ ಪ್ರಶ್ನೆಗಳಿಗೆ ಉತ್ತರಿಸದಾದರೂ ಏನೆಂದು ಉತ್ತರಿಸುವರು? ಹುಟ್ಟಿದಾಗಿನಿಂದ ನೋಡಿಕೊಂಡು ಬಂದಿರುವುದೇ ಅಲ್ಲವಾ? ಅಪ್ಸರ ಕೊಂಚ ಹಠಮಾರಿಯೇ. ತನ್ನ ವಸ್ತುವಾಗಲಿ ವ್ಯಕ್ತಿಯಾಗಲಿ ಬಿಟ್ಟು ಕೊಡುವ ಮಾತೇ ಇಲ್ಲ. ಕೃತಿ, ಹಾಗೆಲ್ಲ ಯೋಚನೆ ಮಾಡಬೇಡ. ಸ್ವಲ್ಪ ಸಮಯ ತೋಟಕ್ಕೆ ಹೋಗಿ ಬಾ, ನಿನಗೂ ಸಮಾಧಾನವಾಗುವುದು ಎಂದು ತಲೆನೆವರಿಸಿ ಕಣ್ಣೊರೆಸಿ ಕಳಿಸಿಬಿಟ್ಟರು. ಇಲ್ಲಿ ಇದ್ದರೆ ಅದನ್ನೇ ಯೋಚಿಸಿ ಅಳುವಳು ಎಂದು ಅವರಿಗೂ ತಿಳಿದಿದೆ. ಮುಖ ತೊಳೆದು ಮನೆಯಿಂದ ಹೊರಬಿದ್ದಳು ಹುಡುಗಿ. ತೋಟದ ಕಡೆ ನಡೆಯುವ ಅವಳ ಹಿಂದೆ ಅವಳ ದೊಡ್ಡ ವಾನರ ಸೈನ್ಯವು ನಡೆದು ಬಂದಿತು. ಅವಳಿಗೆ ತಿಳಿಯದ ವಿಷಯವೇನಲ್ಲ. ಅವರು ಕದ್ದು ಮುಚ್ಚಿ ಅಡಗಿ ಬಂದರೂ ಅವಳಿಗೆ ತಿಳಿದು ಬಿಡುವುದು. ಅವಳನ್ನು ಅತಿ ಹೆಚ್ಚಾಗಿ ಪ್ರೀತಿಸುವ ಜೀವಗಳನ್ನು ಅವಳು ಅಷ್ಟೇ ಚೆನ್ನಾಗಿ ಪ್ರೀತಿಸುತ್ತಾ ಅರಿತುಕೊಂಡಿರುವಳು. ಮಲೆನಾಡ ತಪ್ಪಲಿನಲ್ಲಿ ಇರುವ ಪುಟ್ಟ ಹಳ್ಳಿಯದು, ಕಲಾಸವಳ್ಳಿ. ಮಳೆಯ ಒಲವ ಚುಂಬನದಿಂದ ಭೂರಾಮೆ ಹಸಿರೊದ್ದು ಜನರ ಜೀವನವನ್ನು ಸಂಪಾದಿಸಿದ್ದಾಳೆ. ಅಭಿವೃದ್ಧಿ ಕಾಣದ ಹಳ್ಳಿ ಎಂಬುದಕ್ಕಿಂತ ದಾರಿಯೂ ನೆಟ್ಟಗಿಲ್ಲದ ಹಳ್ಳಿ ಎಂಬುದೇ ಲೇಸು. ದಾರಿ ಸಂಚಾರವೇ ಇಲ್ಲದ ಮೇಲೆ ಅಭಿವೃದ್ಧಿಯ ಮಾತೆಲ್ಲಿ? ದ್ವೀಪದಂತೆ ಸುತ್ತಲೂ ನೀರಿರುವ ಜಾಗವದು. ಹಳ್ಳಿಗೆ ಬರಬೇಕಾದರೆ ಹರಿಯುವ ನದಿಯನ್ನು ದಾಟಿಯೇ ಬರಬೇಕು. ಪಟ್ಟಣಕ್ಕೆ ಹೋದ ಯುವಕರು ಹಳ್ಳಿಯತ್ತ ತಿರುಗಿಯೂ ನೋಡುವುದಿಲ್ಲ ಬಿಡಿ. ಆ ಹಳ್ಳಿಯಲ್ಲಿ ದೊಡ್ಡದು ಅಲ್ಲದ ಚಿಕ್ಕದು ಅಲ್ಲದ ಸುಂದರವಾದ ಅಂಚಿನ ಮನೆ ಧನ್ವಂತರಿ ನಿಲಯ. ತಲೆತಲಾಂತರದಿಂದ ವಾಸ ಮಾಡುತ್ತಾ ಬಂದಿರುವ ಮನೆಯದು. ಈಗ ಇರುವ ಆ ಮನೆಯ ಯಜಮಾನ ವಿಶ್ವನಾಥರವರು. ಅವರ ಮೊದಲ ಧರ್ಮಪತ್ನಿ ವಿಶಾಲಾಕ್ಷಿ. ಇವರಿಬ್ಬರ ಏಕೈಕ ಪುತ್ರಿಯೇ ಅಪ್ಸರ. ವಿಜಯಲಕ್ಷ್ಮಿಯವರು ಮೊದಲ ಚೊಚ್ಚಲ ಹೆರಿಗೆಯಲ್ಲಿ ಮನೆಯಲ್ಲಿಯೇ ಹೆಣ್ಣು ಮಗುವಿಗೆ ಜನ್ಮ ನೀಡಿ ತಂದೆಯ ಮಡಿಲಿಗಾಕಿ ಅಸುನೀಗಿದರು. ಹೆಣ್ಣು ಮಗುವನ್ನು ಕೈಯಲ್ಲಿ ಹಿಡಿದ ತಂದೆಯ ಮನ ಕುಪಿತಗೊಂಡಿತ್ತು. ಪ್ರೀತಿಯ ಮಡದಿ ಮಗುವಿನಿಂದ ದೂರಾದಳು ಎಂಬ ನೋವು ಒಂದು ಕಡೆ ಬಾಧಿಸಿದರೆ, ಅವಳ ಪಡಿ ಹಚ್ಚಂತೆ ಇದ್ದ ಮುದ್ದಾದ ಮಗುವನ್ನು ಮುದ್ದಿಸಲಾಗದೆ ಒದ್ದಾಡಿದ್ದರು. ಮಗಳಿಂದ ಹೆಂಡತಿಯನ್ನು ಕಳೆದುಕೊಂಡೆ ಎಂಬ ನೋವು ಮಗುವನ್ನು ಅವರಿಂದ ದೂರ ಮಾಡುವುದರಲ್ಲಿ ಸಫಲವಾಯಿತು. ಮಗುವಿಗಾಗಿ ಮತ್ತೊಂದು ಮದುವೆಯಾಗಬೇಕಾದ ಸ್ಥಿತಿಯಲ್ಲಿ ಅವರ ಜೀವನಕ್ಕೆ ಕಾಲಿಟ್ಟವರೇ ಚಂದನ. ಎರಡನೇ ಹೆಂಡತಿಯಾಗಿ ಬಂದವರು ಮನೆ ಮನಸ್ಸನ್ನು ತುಂಬಿದರು. ಚಂದನರವರ ಮಡಿಲಿಗೆ ಮಗಳನ್ನು ಹಾಕಿ ತಾವು ಕೈ ತೊಳೆದುಕೊಂಡು ಬಿಟ್ಟು ಜವಾಬ್ದಾರಿಯಷ್ಟೇ ನಿರ್ವಹಿಸುವ ತಂದೆಯಾದರು. ತಾಯಿ ಇಲ್ಲದ ಮಗಳನ್ನು ಮಲತಾಯಿಯ ಹಾಗೆ ನೋಡಿಕೊಳ್ಳದೆ ತನ್ನದೇ ಕೂಸು ಎಂದು ಭಾವಿಸಿ ಹೆಜ್ಜೆ ಮುದ್ದುಗೆರೆದರು. ಅಪ್ಸರೆಯಂತೆ ಇದ್ದ ಮುದ್ದಾದ ಮಗುವಿಗೆ ಅವರೇ ಅಪ್ಸರ ಎಂದು ಹೆಸರಿಟ್ಟಿದ್ದು. 3 ವರ್ಷ ಕಳೆದ ನಂತರ ಅವರು ತನ್ನ ಹೊಡಿಲಲ್ಲಿ ಪುಟ್ಟ ಕಂದನಿರುವ ಸಿಹಿ ಸುದ್ದಿ ನೀಡಿ ತನ್ನದೇ ಕುಡಿಯ ಹೆಣ್ಣು ಮಗುವಿಗೆ ಮಗದೊಮ್ಮೆ ತಾಯಿಯಾದರು. ಅವಳೇ ಕೃತಿಕಾ. ಅವಳು ಬಂದ ನಂತರ ಎಲ್ಲರ ಸಂತಸ ಏಳತೀರದು. ಸುಂದರವಾದ ಪುಟ್ಟ ಸಂಸಾರದ ಆರಂಭ ದಿನಗಳು. ಕೃತಿಕಾ ಹುಟ್ಟಿದ ಬಳಿಕ ಅಪ್ಸರಳಿಗೆ ತೋರುವ ಪ್ರೀತಿಯಲ್ಲಿ ಎಲ್ಲಿ ಲೋಪವಾಗುವುದೋ ಎಂದು ಹೆಚ್ಚು ಪ್ರೀತಿ ತೋರಿ ಬೆಳೆಸಿದರು. ಈಗಲೂ ಅವರ ಮೊದಲ ಆದ್ಯತೆ ಅವರ ಮೊದಲ ಮಗಳಾದ ಅಪ್ಸರಾಳೆ. ತಂದೆಯ ಪ್ರೀತಿಯಿಂದ ವಂಚಿತಳಾದ ಅಪ್ಸರಾಗೆ ತಂಗಿಯ ಮೇಲೆ ತನ್ನ ತಂದೆ ತೋರುತ್ತಿದ್ದ ಪ್ರೀತಿ, ಕಾಳಜಿ, ಆರೈಕೆ ತಂಗಿ ಮೇಲೆ ಅಸೂಹೆ ಹುಟ್ಟುವಂತೆ ಮಾಡಿತು. ಬರಬರುತ್ತಾ ಅಸೂಹೆ ಅವಳ ಮೇಲೆ ದ್ವೇಷವಾಗಿ ಪರಿವರ್ತನೆ ಹೊಂದಿತು. ತನ್ನ ವಸ್ತುವನ್ನೆಲ್ಲ ಇವಳು ಎಂದು ಪಡೆಯಬಾರದು ಎಂಬ ಹಠ ಅವಳನ್ನು ಸಿಟ್ಟಿನ ಕೂಪಕ್ಕೆ ತಳ್ಳುತ್ತಿತ್ತು. ಸಿಟ್ಟನ್ನೇ ಮೈಗೇರಿಸಿಕೊಂಡು ಬೆಳೆಯುತ್ತಾ ಹೋದಳು. ಮಗಳ ಮನ ಹರಿಯದ ತಂದೆಯ ತಪ್ಪ? ತಂಗಿಯ ಮನಸ್ಸನ್ನು ತಿಳಿದುಕೊಳ್ಳದ ಅಕ್ಕನ ತಪ್ಪ? ಇಲ್ಲ, ಎಲ್ಲ ತಿಳಿದಿದ್ದರೂ ಕೃತಿಕಾಳನ್ನು ದೂರ ಇಟ್ಟು ಅತಿ ಮುದ್ದಾಗಿ ಸಾಕಿದ ತಾಯಿಯ ತಪ್ಪ ತಿಳಿಯದಾಯಿತು. ತೋಟದ ಬದಿಯ ಕಾಲುವೆಯ ನೀರಿನಲ್ಲಿ ತನ್ನ ದಾವಣಿ ಲಂಗ ಕೊಂಚ ಮೇಲೆತ್ತಿ ಗೆಜ್ಜೆ ಕಾಲುಗಳನ್ನು ನೀರಿನಲ್ಲಿ ಇಳಿಬಿಟ್ಟು ಕಾಲು ಕುಣಿಸುತ್ತಾ ಕುಳಿತಳು ಕೃತಿಕಾ. ಅವಳ ಹಿಂದೆ ಹಡಗಿ ಬಂದಿದ್ದ 5 ಮಕ್ಕಳು ಅವಳ ಪಕ್ಕ ಕುಳಿತುಕೊಳ್ಳುತ್ತಾ ಹೆದರಿದರು. ಅಲುಗಾಡಲಿಲ್ಲ ಹುಡುಗಿ. ಅವರು ಬರುತ್ತಿರುವುದು ಮೊದಲೇ ತಿಳಿದಿತ್ತಲ್ಲ. ಅಕ್ಕ, ಭಯವಾಗಲಿಲ್ಲವ ನಿನಗೆ? ಕುಳಿತುಕೊಳ್ಳುತ್ತಾ ನುಡಿದರು. ಅವಳಿದ್ದ ಯಾವ ಉತ್ತರ ದೊರಕಲಿಲ್ಲ. ಅವಳು ಯೋಚನೆ ಪೂರ ಅಕ್ಕನ ಬಳಿಯೇ ಸುತ್ತುತ್ತಿದೆಯಲ್ಲ. ಯಾಕಕ್ಕ ಸಪ್ಪಗಾಗಿರುವೆ? ಅವಳ ಮುಖ ನೋಡಿಯೇ ಅವರಿಗೆಲ್ಲ ತಿಳಿದು ಬಿಡುತ್ತದೆ. ಬೇಜಾರಾಗಿದ್ದೆಯಾ?
ಅವಳನ್ನು ತಮ್ಮ ಕಡೆ ತಿರುಗಿಸಿಕೊಂಡು ಕೇಳಿದರು. ಉತ್ತರ ಇಲ್ಲ. ಅಪ್ಸರ ಅಕ್ಕ ಏನಾದರೂ ಅಂದಳ? ಎಲ್ಲರೂ ಊಹೆ ಮಾಡಬಹುದು ಬಿಡಿ. ಮಕ್ಕಳ ಎದುರು ಎಷ್ಟೋ ಬಾರಿ ಜೋರು ಮಾಡಿದ್ದು ಇದೆ. ಯಾವುದಕ್ಕೂ ಉತ್ತರಿಸದೆ ಸುಮ್ಮನೆ ಇದ್ದು ಬಿಟ್ಟಿದ್ದೆ ಹುಡುಗಿ. ಈ ದಿನ ಬಹಳ ಅಕ್ಕನ ಮಾತಿನಿಂದ ಬೇಸರಗೊಂಡಿದೆ ಅವಳ ಮನ. ಏಳಕ್ಕ, ಎಲ್ಲರೂ ರಗಳೆ ಮಾಡಿದಾಗ ಹೌದು ಎಂಬಂತೆ ಮೆಲ್ಲನೆ ತಲೆ ತೂಗಿದಳು. ಅಯ್ಯೋ, ಅಷ್ಟೇ ತಾನೆ, ಹೋಗಲಿ ಬಿಡು. ಅವಳು ರೇಗುವುದು ಹೊಸದೇನಲ್ಲವಲ್ಲ. ನನ್ನ ಅಮ್ಮನ ಹಾಗೆ ಯಾವಾಗಲೂ ಬೈಯೋದೆ ಕೆಲಸ. ಪುಟ್ಟ ಮಕ್ಕಳ ಬಾಯಲ್ಲಿ ದೊಡ್ಡ ಮಾತು. ಅಕ್ಕ ಮದುವೆಯಾಗಿ ಹೋದ ಮೇಲೆ ನಿನ್ನದೇ ಹವ ಎಂದು ಮತ್ತೊಬ್ಬ ನುಡಿದಿದ್ದ. ಅವರೆಲ್ಲರ ಮಾತಿಗೆ ಕಿವಿಯಾಗಿರುವುದಷ್ಟೇ ಅವಳ ಕೆಲಸ. ಹೌದು ಅಕ್ಕ, ನಿನ್ನ ಮದುವೆ ಯಾವಾಗ? ಹೇಗಿರಬೇಕು ಅಕ್ಕ? ನಿನ್ನ ಹುಡುಗ ಎಲ್ಲಿರಬೇಕು? ಯಾವಾಗ ಬರುತ್ತಾನೆ? ರೈಲಿನಂತೆ ಒಬ್ಬರಾದ ಮೇಲೆ ಒಬ್ಬರು ಅವಳ ಮುಂದೆ ಪ್ರಶ್ನೆ ಇಡುತ್ತಿದ್ದಾರೆ. ಎಲ್ಲರ ಮಾತು ಎತ್ತಲು ಸಾಗುತ್ತಿದೆ. ಅವರೆಲ್ಲರ ಮಾತು ಕೇಳಿ ಮೌನ ಮಾಯವಾಗಿ ಮುಖ ರಂಗೇರಿ ಕಮಲದ ಹಾಗೆ ಅರಳಿಬಿಟ್ಟಿದೆ. ಹೆಣ್ತನದ ಸಹಜ ಗುಣವಲ್ಲವೇ? ಏಳಕ್ಕ ನಾಚಿಕೆಯಿಂದ ನುಲಿಯುತ್ತಿದ್ದವಳನ್ನು ಅಲುಗಾಡಿಸಿ ಮತ್ತೊಮ್ಮೆ ಕೇಳಿದರು. ಅವರಂತೂ ಉತ್ತರ ಸಿಗದೆ ಬಿಡುವ ಮಾತೇ ಇಲ್ಲ ಬಿಡಿ. ಸೆರಗ ತುದಿ ತೋರು ಬೆರಳಲ್ಲಿ ತಿರುಗುತ್ತಾ, ಅದು ಅವರು ನನ್ನ ತುಂಬ ಇಷ್ಟಪಡಬೇಕು. ನನ್ನ ಅಪ್ಪನ ಥರ ಈ ಹಳ್ಳಿಯಲ್ಲೇ ಇರಬೇಕು. ಹಳ್ಳಿ ಬಿಟ್ಟು ಎಲ್ಲೂ ಹೋಗಬಾರದು. ನನ್ನ ಮೇಲೆ ಕೋಪ ಮಾಡಿಕೊಳ್ಳಬಾರದು. ಅಕ್ಕನ ಹಾಗೆ ನನ್ನ ಬಿಟ್ಟು ಎಲ್ಲಿಗೂ ಹೋಗಬಾರದು. ನಾಚುತ್ತಾ ಹೇಳಿದವಳ ಕಂಡು ಎಲ್ಲರೂ ತಲೆಚೆಚ್ಚಿಕೊಂಡರು. ಅಯ್ಯೋ ಅಕ್ಕ, ಹುಡುಗ ಹೇಗಿರಬೇಕು ಅಂದರೆ ಈಗ ಹೇಳೋದು? ನಾ ಹೇಳೋ ಸುದೀಪ್ ಥರನೋ ದರ್ಶನ್ ಥರನೋ ಕಡೆ ಪಕ್ಷ ಎಷ್ಟು ಥರನಾದರೂ ಇರಬೇಕು ಅಂತ ಹೇಳ್ತೀಯಾ ಅನ್ಕೊಂಡ್ರೆ? ತಲೆ ಮೇಲೆ ಕೈ ಹೊತ್ತು ನಟಿಸುತ್ತಾ ಹೇಳಿದವರ ಕಣ್ಣು ಪಿಳಿಪಿಳಿ ಮಾಡುತ್ತಾ ಅವರೆಲ್ಲ ಯಾರು ಎಂದಿದ್ದಳು ಮುದ್ದಾಗಿ. ಅಕ್ಕ, ನಿನಗೆ ಇವರು ಯಾರು ಅಂತ ಗೊತ್ತಿಲ್ಲವಾ? ಆಶ್ಚರ್ಯದಿಂದ ಒಬ್ಬಳು ಕೇಳಿದರೆ, ಲೇ ಅಕ್ಕ, ಟಿವಿ ನೋಡೇ ಇಲ್ಲ, ಹೊರಗೆ ಹೋಗೇ ಇಲ್ಲ, ಇನ್ನೆಲ್ಲಿಂದ ತಿಳಿಯುತ್ತೆ? ಮತ್ತೊಬ್ಬಳಿಂದ ಅವಳ ಪ್ರಶ್ನೆಗೆ ಉತ್ತರ ಬಂದಿತು. ಅಕ್ಕ, ಇವರೆಲ್ಲ ಟಿವಿಯಲ್ಲಿ ಹೊರಗೆ ಸ್ಕೂಲಿಗೆ ಹೋಗುವಾಗ ಗೋಡೆಗೆ ಅಂಟಿಸಿರುವ ಪೋಸ್ಟರ್ ಅಲ್ಲಿ ನೋಡಿದ್ದೇವೆ. ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ತಾವು ಶಾಲೆಗೆ ಊರಿನಿಂದ ಹೊರ ಹೋದಾಗ ನೋಡಿರುವುದನ್ನು ನೆನೆದು ಹೇಳುತ್ತಿದ್ದರೆ ಅವಳ ಮಾತನ್ನೇ ವಿಸ್ಮಯ ಎನ್ನುವಂತೆ ಆಲಿಸುತ್ತಾ ಕುಳಿತಳು ಕೃತಿಕಾ. ಮನೆ, ಹೊಲ, ಗದ್ದೆ, ಹಸುಕರು, ಹಳ್ಳಿಯೇ ಅವಳ ಜೀವ. ಅದರ ಹೊರತು ಹೊರಗಿನ ಜ್ಞಾನ ಕೊಂಚವೂ ಇಲ್ಲ ಹುಡುಗಿಗೆ. ಲೋ ಮಗನೇ, ನಿನ್ನದು ಇನ್ನು ಪತ್ರಿಕೆ ಹಂಚೋ ಕೆಲಸ ಮುಗಿದಿಲ್ಲವಾ? ನಾಡಿದ್ದು ಮದುವೆ ಇಟ್ಟುಕೊಂಡು ಇನ್ನೂ ಊರು ಕಂಡಿಲ್ಲವ ನಿನಗೆ? ಬೇಗ ಬಾರೋ, ನಾಳೆಯಿಂದಲೇ ಎಲ್ಲ ಶಾಸ್ತ್ರ ಶುರು ಮಾಡಬೇಕು. ಫೋನಿನಲ್ಲಿಯೇ ಅರ್ಚನೆ ಶುರುವಿಟ್ಟರು ಸುಜಾತ. ಸಾಕು ಬಿಡೆ ಮಾರೈತಿ, ಪಾಪ ಆ ಹುಡುಗನ ತಲೆ ಎಷ್ಟು ಅಂತ ತಿನ್ನುತ್ತೀಯಾ? ಅವನಿಗೆ ಮಾತಾಡಲು ಅವಕಾಶನೇ ಕೊಡದ ಹಾಗೆ ಬಡಬಡಿಸಿದರೆ ಅವ ಏನು ಮಾಡಿಯನು? ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಬರುತ್ತಾನಂತೆ. ನನಗೆ ಕರೆ ಮಾಡಿದ. ಊಟದ ನಂತರ ಎಲೆ ಅಡಿಕೆ ಸುಣ್ಣ ಬೆರೆಸಿ ಬಾಯಲ್ಲಿ ಇಡುವ ಮುಂಚೆ ನುಡಿದಿದ್ದರು ಪರಮೇಶ್. ಅದನ್ನು ಮೊದಲೇ ಹೇಳಬೇಕು ತಾನೆ? ನಾನು ಕರೆ ಮಾಡಿದ ಮೇಲೆ ನೆನಪಾಯಿತೇನೋ ಎಂದು ಕೆನ್ನೆಗೆ ತಿವಿದು ಹೋಗಿದ್ದರು. ಪರಮೇಶ್ ಮತ್ತು ಸುಜಾತರವರ ಏಕಮಾತ ಪುತ್ರ ಅರ್ಜಿತ್ ಸಿಟಿಯಿಂದ ಹತ್ತಿರವಿರುವ ಹಳ್ಳಿಯಲ್ಲಿ ವಾಸವಿರುವರು. ಹಳ್ಳಿ ಎನ್ನುವುದಕ್ಕಿಂತ ಅಭಿವೃದ್ಧಿ ಹೊಂದಿ ಸಿಟಿಯಂತಲೇ ಮುಖ ಮಾಡಿದೆ. ಅರ್ಜಿತ್ ಓದಿ ಬೆಳೆದಿದ್ದೆಲ್ಲ ಬೆಂಗಳೂರಿನ ಸಿಲಿಕಾನ್ ಸಿಟಿಯಲ್ಲಿ. ಅಲ್ಲಿಯೇ ಒಳ್ಳೆಯ ಕೆಲಸ ಗಿಟ್ಟಿಸಿಕೊಂಡು ಸ್ವಂತ ಮನೆ ಮಾಡಿಕೊಂಡು ಸಿಟಿಯಲ್ಲೇ ಸೆಟಲ್ ಆಗಿಬಿಟ್ಟಿರುವ, ಕೆಲಸ, ಮನೆ, ಹಣ ಯಾವುದಕ್ಕೂ ತೊಂದರೆ ಪಡದ ಸಿರಿವಂತನೇ ಸರಿ. ಹಳ್ಳಿ ಎಂದರೆ ಮೂಗು ಮುರಿಯುವ ಈಗ ತಂದೆ ತಾಯಿಯ ಆಸೆಯಂತೆ ಅವರು ತೋರಿದ ಹಳ್ಳಿ ಹುಡುಗಿಯನ್ನೇ ಮದುವೆಯಾಗುತ್ತಿರುವುದು. ರೂಪದಲ್ಲಿ ಸುಂದರ, ಕರುಣೆ, ವಿದ್ಯಾಭ್ಯಾಸದಲ್ಲಿ ಮುಂದೆ ಇರುವ ಕಾರಣ ಹೊಂದಿಕೊಳ್ಳುವವಳು ಎಂಬ ನಂಬಿಕೆಯಿಂದ ಖುಷಿಯಲ್ಲೇ ಒಪ್ಪಿಗೆ ನೀಡಿರುವ. ರಾತ್ರಿಯ ವೇಳೆ ಅವರು ಊರಿನ ಬಸ್ ಏರಿದವ ಮುಂದಿನ ಜೀವನದ ಬೆಸುಗೆಯ ಕನಸು ಕಾಣುತ್ತಾ ಕನಸಿನ ಹಾದಿಯೊಂದಿಗೆ ಊರ ಹಾದಿ ಹಿಡಿದಿದ್ದ. ಕಲಸವಳ್ಳಿಯಲ್ಲಿ ಧನ್ವಂತರಿ ನಿಲಯ, ತಳಿರು ತೋರಣ, ಬಾಳೆಗಂದು, ಹೂವುಗಳ ಅಲಂಕಾರ, ಹೊಂಬಾಳೆ, ತೆಂಗಿನಕಾಯಿಯ ಗೊಂಚ, ಹೀಗೆ ಹಲವು ವಸ್ತುಗಳಿಂದ ಅಲಂಕೃತಗೊಂಡು ಕಂಗೊಳಿಸುತ್ತಿದೆ. ಮನೆಯ ಎಂಗಳೆಯರ ಸಡಗರ ಸಂಭ್ರಮ ಏಳತೀರದು. ಗಡಿಬಿಡಿಯಲ್ಲಿಯೇ ಓಡಾಡುತ್ತಾ ಅಪ್ಸರಾಗಿ ಅರಿಶಿಣದ ಶಾಸ್ತ್ರಕ್ಕೆ ಅಣಿ ಮಾಡಿರುವರು. ಮದುಮಗಳನ್ನು ಹಸೆಯಲ್ಲಿ ಕೂರಿಸಿ ಕೃತಿಯಲ್ಲಿ ಕುಟ್ಟಿ ಪುಡಿ ಮಾಡಿರುವ ಅರಿಶಿಣ ಇದೆ, ತೆಗೆದುಕೊಂಡು ಬಾ. ದೀಪಾಳೆಯ ದೊಡ್ಡ ಕಂಬಗಳನ್ನು ಹಸೆಯ ಪಕ್ಕ ಜೋಡಿಸುತ್ತಾ ಕೂಗಿ ಹೇಳಿದ್ದರು ಚಂದನ. ಕೂಗಿ ತಿಳಿಸಿದ ಕೂಡಲೇ ಅಡುಗೆ ಮನೆಯಲ್ಲಿ ಆಗ ತಾನೇ ಒನಕೆಯಿಂದ ಕುಟ್ಟಿ ಪುಡಿ ಮಾಡಿದ ಅರಿಶಿಣವನ್ನು ತಟ್ಟೆಗೆ ತೆಗೆದಿರಿಸಿಕೊಂಡು ಓಡು ನಡಿಗೆಯಲ್ಲಿ ಓಡಿ ಬಂದು ಅಮ್ಮನ ಕೈಗಿತ್ತಳು. ಅಲ್ವೇ ಕೃತಿ, ಅರಿಶಿಣ ಕುಟ್ಟು ಎಂದರೆ ಮೈಕೈ ಮುಖಕ್ಕೆ ಎಲ್ಲ ಬಳೆದುಕೊಂಡು ಅರಿಶಿಣ ಶಾಸ್ತ್ರ ಮುಗಿಸಿಬಿಟ್ಟಿರುವೆಯಲ್ಲ. ಕಿಚಾಯಿಸಿ ಅಲ್ಲಿದ್ದವರೆಲ್ಲ ನಕ್ಕರೆ ಅಕ್ಕನ ವಾರೆ ನೋಟಕ್ಕೆ ಹೆದರಿ ಕಾಲ್ಕಿತ್ತಳು ಚಲುವೆ. ಅಪ್ಸರಾಗಿ ಅರಿಶಿಣ ಶಾಸ್ತ್ರ ಮುಗಿಸಿ ಮೆಹಂದಿ ಹಚ್ಚತೊಡಗಿದರು. ಅಕ್ಕನ ಆಜ್ಞೆಯಂತೆ ಅವರಿರುವಲ್ಲಿ ಹೋಗದೆ ಒಬ್ಬಳ ಇತ್ತಲಲ್ಲಿ ಕುಳಿತು ಬಿಟ್ಟಳು. ಕೆಲಸದ ನಡುವಲ್ಲಿ ಯಾರು ಗಮನಿಸಿದಾದರೂ ಕೃತಿಕಾಳನ್ನು ಮನೆಯೆಲ್ಲ ಹುಡುಕಿ ಬಂದ ಮಕ್ಕಳು ಇತ್ತಲತ್ತಲು ನೋಟ ಹರಿಸಿದಾಗ ಸಿಕ್ಕಿಬಿದ್ದಿದ್ದಳು.
ಲೇ ಅಕ್ಕ, ನೀ ಇಲ್ಲಿದ್ದೀಯಾ? ನಾವೆಲ್ಲರೂ ಮನೆ ಪೂರ್ತಿ ಹುಡುಕಿಬಿಟ್ಟೆ ಗೊತ್ತಾ? ಸುಸ್ತು ನಟಿಸುತ್ತಾ ಹೇಳಿದವರು ಕಂಡು ನಕ್ಕು ಪಕ್ಕ ಕರೆದು ಅವಳ ನೋವ ಮರೆಮಾಚಿ ಬಿಟ್ಟಳು. ಅಕ್ಕ, ಇಲ್ಲಿ ನೋಡು, ನಿನಗೆ ಅದು ಸಾಧ್ಯವಾಗಲ್ಲ ಅಂತ ಗೋರಂಟಿಯ ಸೊಪ್ಪು ಹರಿದು ಅಪ್ಸರ ಅಕ್ಕ ಅಚ್ಚಲು ಕೊಟ್ಟು ಕಳಿಸಿದಳು. ಅವರ ಮಾತು ಕೇಳಿ ಕೃತಕ ನಗು ಚೆಲ್ಲಿದಳಷ್ಟೆ. ನಿಜವನ್ನೇ ಹೇಳಿದ್ದರೂ ನಂಬದಾದಳು. ಇಡಿಸಿದ ಒಂದು ಸೀರೆಯನ್ನು ಕೊಡದ ಅಕ್ಕ ಅರಿದು ಕೊಟ್ಟು ಕಳಿಸುವುದು ಅವಳ ಪಾಲಿಗೆ ಕನಸೇ ಸರಿ. ಸುಮ್ಮನೆ ಕೈಚಾಚಿ ಕುಳಿತಳು. ಮಕ್ಕಳೇ ಅವಳ ಹಸ್ತಕ್ಕೆ ಸುಂದರವಾದ ಚಿತ್ರವಿಟ್ಟರು. ಗಂಡಿನ ಮನೆಯಲ್ಲೂ ಭರ್ಜರಿಯಾಗಿ ಶಾಸ್ತ್ರ ನಡೆಯುತ್ತಿತ್ತು. ಶಾಸ್ತ್ರಕ್ಕೆ ಕುಳಿತವನ ಗಮನವೆಲ್ಲ ಅವನ ಸ್ನೇಹಿತೆಯ ಆಗಮನಕ್ಕಾಗಿಯೇ ಕಾದಿದೆ. ಎಲ್ಲರೂ ಗಂಡನು ರೇಗಿಸುತ್ತಾ ಶಾಸ್ತ್ರ ಮುಗಿಸಿ ಹೆಣ್ಣಿನ ಊರಿನ ಕಡೆ ನಡೆದರು. 1-2 ಕಾರು, 1 ಬಸ್ಸು ಅಷ್ಟೇ ಅವರ ಬಳಗ. ಮದುವೆ ಹೆಣ್ಣಿನ ಮನೆಯಲ್ಲಿ ಇದ್ದ ಕಾರಣ ಬೆಳಕಿರುವಂತೆ ಹೊರಟಿದ್ದರು. ನದಿಯನ್ನು ಸಹ ದಾಟಿ ಹೋಗಬೇಕಲ್ಲ. ಮದುವೆ ಸಮಾರಂಭ ಏರ್ಪಡಿಸಿದಾಗ ವಿಶೇಷವಾದ ಹಡಗು ಕರೆಸಿಕೊಂಡಿರುತ್ತಾರೆ. ಹೆಚ್ಚು ಜನರನ್ನು ಒತ್ತೊಯ್ಯಲು ಸರಿ ಹೊಂದಬೇಕಲ್ಲ. ಊರಿನ ಆಚೆ ಬಂದಿಳಿದ ಗಂಡಿನ ಕಡೆಯವರನ್ನು ಒಂದು 3 ಮಂದಿ ಮುತ್ತೈದೆ ಹೆಂಗಸರು ಹಣೆಗೆ ಅಕ್ಷತೆ ಇಟ್ಟು ಪಾದ ತೊಳೆದು ಕಳಸ ದೀಪದೊಂದಿಗೆ ಗಂಡನ್ನು ಊರಿನಂತ ಹಡಗಿನಲ್ಲಿ ಕೂರಿಸಿಕೊಂಡು ಕರೆತಂದರು. ಪಕ್ಕದಲ್ಲಿ ಕುಳಿತಿದ್ದ ಕೆಲವು ಸಿಟಿಯ ಸ್ನೇಹಿತರು, ಮಗ ಒಂಥರ ಡಿಫ್ರೆಂಟ್ ಆಗಿದೆ ಕಣೋ ನಿನ್ನ ಮದುವೆ. ಹಡಗಲಿ ಹೋಗೋದೇನು, ಹೂವಿನ ಹಾಸು ಇದರಲ್ಲಿ ಇರುವುದೇ ಏನು? ಒಳ್ಳೆ ಹಳೆ ಕಾಲದಲ್ಲಿ ರಾಜರನ್ನು ಬರಮಾಡಿಕೊಂಡಂತಿದೆ. ಅವನ ಕಿವಿಗೆ ಕೇಳುವ ಹಾಗೆ ಬಾಗಿ ಹೇಳಿದ. ಅವನಿಗೂ ಇಷ್ಟವಾಗಿತ್ತು ಬಿಡಿ. 1 ದಿನದ ರಾಜಾತಿಥ್ಯ ಸ್ವೀಕರಿಸಿದಷ್ಟೇ ಚಂದ ಎಂಬ ಅರಿವು ಮೂಡಿದಾಗ ಎಂತಾಗುವುದೋ. ಅದಕ್ಕಾಗಿಯೇ ಯುವಜನ ಪಟ್ಟಣದ ಮೋರೆ ಹೋದರೆ ಸಮಾಧಾನ ತೃಪ್ತಿಗಾಗಿ ಸುತ್ತುವ ಮಂದಿಗೆ ಹಳ್ಳಿಯ ನೆಮ್ಮದಿದಾಯಕ. ರಟ್ಟೆ ಬಿಗಿದು ಕಷ್ಟದಿಂದ ಬೆವರಿಳಿಸಿ ದುಡಿಯುವ ಜನರ ಜೀವನದ ಹರಿವು ಯಾವುದು ತಾನು ತಿಳಿಯುವುದು. ಗಂಡಿನ ಕಡೆಯವರು ಬಂದರು ಎಂಬ ಕೂಗು ಕೇಳಿದೊಡನೆ ವಾದ್ಯಗೋಷ್ಠಿ ಮೊಳಗಿತು. ಮಂಗಳ ಸದ್ದು ಕಿವಿಗೆ ಮನಕ್ಕೆ ಮುದ ನೀಡಿತು. ಶಾಸ್ತ್ರಗಳು ಅದರ ಪಾಡಿಗೆ ನಡೆಯತೊಡಗಿತು. ಮುಂಜಾನೆಯ ನಗ್ನದಲ್ಲಿ ಹೆಣ್ಣು ಗಂಡು ಎದುರಾಗಲಿದ್ದರು. ಅಲ್ಲಿಯವರೆಗೂ ಬಿಡದೆ ಕೊಟ್ಟ ಮನೆಯಲ್ಲಿ ಅದರಂಚೆಗೆ ಶಾಸ್ತ್ರದ ಸದ್ದು ನಡೆಯುತ್ತಲಿತ್ತು. ಬಂದವರಿಗೆ ಸ್ವಾಗತ ಕೋರಿ ಊಟ ಉಪಚಾರ ನೋಡಿಕೊಳ್ಳುವುದರಷ್ಟೇ ಸಾಕಾಗುವುದು. ಎಲ್ಲ ಸಡಗರ ಸಂಭ್ರಮದ ಸದ್ದನ್ನು ಆಲಿಸುತ್ತಾ ಕಿಟಕಿಯಿಂದಲೇ ಕಣ್ಣು ಇಟುಕಿಸಿ ಸುತ್ತ ನೋಡಿದ್ರೂ ಯಾವುದು ಸ್ಪಷ್ಟವಾಗಿ ಕಾಣುತ್ತಿಲ್ಲ. ಕೃತಿ ಕಾಳಿಗೆ ಹೊರಗೆ ನಡೆದು ಅಕ್ಕನಿಗೆ ನೋವು ನೀಡಲು ಇಷ್ಟವಿಲ್ಲದೆ ಸುಮ್ಮನೆ ಹೊದಿಕೆ ಹೊದ್ದು ಹರಿಯುವ ಕಣ್ಣೀರನ್ನು ಒರೆಸುತ್ತಾ ಮಲಗಿಬಿಟ್ಟಳು. ಮಲಗಿದರೂ ನಿದ್ರೆಯ ಮಾತೆಲ್ಲಿ. ಸ್ವಲ್ಪ ಸಮಯ ಕಳೆಯುತ್ತಾ ತಡವಾಗಿ ನಿದ್ರಾದೇವಿಯ ಮಡಿಲು ಸೇರಿದಳು. ಮುಂಜಾನೆಯ ನುಸು ಬೆಳಕಿನ ಜಾವದಲ್ಲಿ ತನ್ನ ಕೋಣೆಯ ಕದ ದಡದಡ ಸದ್ದು ಮಾಡಿದಾಗ ಎಚ್ಚರಗೊಂಡು ಮೆಲ್ಲಗೆ ಕದ ತೆರೆದಳು ಕೃತಿಕಾ. ಎದುರಿಗೆ ನಿಂತ ತನ್ನ ಅಪ್ಪನನ್ನು ಕಂಡು ಉಗುಳು ನುಂಗಿ ಕತ್ತು ಬಗ್ಗಿಸಿದಳು. ಅವರ ಕಣ್ಣು ತಪ್ಪಿಸಿ ಓಡಾಡಿ ಈಗ ಸಿಕ್ಕಿಬಿದ್ದನಲ್ಲ ಎಂಬ ಕಳವಳ ಮನದಲ್ಲಿ. ಕೃತಿ, ನನ್ನ ಜೊತೆ ಬಾ, ಗಂಭೀರವಾಗಿ ನುಡಿದು ಕೆಳಗಿದ್ದ ಕೋಣೆಗೆ ಕರೆದೊಯ್ದರು. ಅಕ್ಕನ ಕೋಣೆಯೊಳಗೆ ಯಾಕೆ ಎಂಬ ಭಯದಲ್ಲಿ ಒಳ ನಡೆದರೆ ಅಲ್ಲಿ ಆಗಲೇ ಅರ್ಚಿತ್, ಪರಮೇಶ್, ಸುಜಾತ ಮತ್ತು ಚಂದನರವರು ಸೇರಿದರು. ಅವರಾರ ಪರಿಚಯವು ಅವಳಿಗಿಲ್ಲ. ಮೆಲ್ಲಗೆ ಒಳ ನಡೆದವಳಿಗೆ ಕಂಡದ್ದು ತನ್ನಮ್ಮನ ಕಣ್ಣಲ್ಲಿ ನೀರು ಸಹಿಸದಾದಳು. ಯಾರು ತಾನೇ ಹೆತ್ತವರ ಕಣ್ಣಲ್ಲಿ ಕಣ್ಣೀರು ಕಂಡು ಸಹಿಸುವವರು? ಅವಳ ಬಳಿ ನಡೆದು ಮೆಲ್ಲಗೆ ಅವರಿಗೆ ಕೇಳುವ ಹಾಗೆ, ಯಾಕಮ್ಮ ಅಳೋದು? ಏನಾಯ್ತು? ಯಾಕಿಲ್ಲ ಹೀಗಿದ್ದೀರಾ? ಇವರೆಲ್ಲ ಯಾರು? ಮೆಲ್ಲಗೆ ಕೇಳಿದರು. ಪ್ರಶಾಂತವಾದ ಸದ್ದಿಲ್ಲದ ಕೋಣೆಯಲ್ಲಿ ಎಲ್ಲರಿಗೂ ಅವಳಾಡಿದ ಮಾತು ಕೇಳಿತು. ಯಾರೊಬ್ಬರು ಮಾತನಾಡುತ್ತಿಲ್ಲ. ಅರ್ಚಿತ್ ಸಿಟ್ಟಿನಿಂದ ಕುದ್ದು ಹೋಗಿರುವ. ಕಣ್ಣೆತ್ತಿ ಯಾರನ್ನು ನೋಡುತ್ತಿಲ್ಲ. ದೊಡ್ಡವರು ಏನಾದರೂ ಮಾಡಿಕೊಳ್ಳಲಿ ಎಂದು ಸುಮ್ಮನಿದ್ದು ಬಿಟ್ಟಿದ್ದಾನೆ. ಇವಳು ನಮ್ಮ 2ನೆಯ ಮಗಳು. ಇಬ್ಬರ ಸ್ವಭಾವ ತದ್ವಿರುದ್ಧ. ಮುಂದೆ ನೀವು ಏನೇ ತೀರ್ಮಾನ ತೆಗೆದುಕೊಂಡರೂ ನಮಗೆ ಅದರ ಒಪ್ಪಿಗೆ ಇದೆ. ತಪ್ಪು ನಮ್ಮ ಕಡೆಯಿಂದ ಆದ ಕಾರಣ ತಲೆ ತಗ್ಗಿಸದೆ ವಿಧಿಯಿಲ್ಲ. ಇಷ್ಟನ್ನು ನುಡಿದು ಸುಮ್ಮನಾದರು. ಅವರ ಮಡುಗಟ್ಟಿದ ಮುಖ ಮರೆಮಾಚಲಾಗದೆ ತೋರಗೊಡಲಾಗದೆ ಮುಖಭಾವವೇ ಬದಲಾಗಿದೆ. ಅವರ ಯಾವ ಮಾತು ಅರ್ಥವಾಗುತ್ತಿಲ್ಲ ಹುಡುಗಿಗೆ. ತಲೆ ತಗ್ಗಿಸುವಂಥದ್ದು ಏನಾಯಿತು ಎಂದು ಗಾಬರಿ ಬಿದ್ದಳು. ನಮಗೆ ಒಪ್ಪಿಗೆ ಇದೆ. ಋಣ ಯಾರ ಬಳಿ ಇರುತ್ತದೆಯೋ ಯಾರು ಬಲ್ಲರು. ಮುಂದಿನ ಶಾಸ್ತ್ರವನ್ನು ಮುಂದುವರೆಸುವ ಕಾರ್ಯ ನೋಡಿ. ಸ್ವಲ್ಪ ಸಮಯದ ನಂತರ ಯೋಚಿಸಿ ನುಡಿದ ಪರಮೇಶ್ವರವರು ಹಿಂದೆ ಕೈಕಟ್ಟಿ ಕೋಣೆಯಿಂದ ಹೊರ ನಡೆದರು. ಈಗ ಅದರ ನಿರ್ಧಾರವೇ ಅಂತಿಮ. ಸಮಯ, ಸಂದರ್ಭ, ಮನೆ, ಕುಟುಂಬ ಎಲ್ಲವನ್ನು ಯೋಚಿಸಿ ನುಡಿದಿದ್ದರು. ಅವರೋದ ಬಳಿಕ ಅವಮಾನ ಸಹಿಸಲಾಗದೆ ವಿಶ್ವನಾಥರವರು ಅಲ್ಲೇ ಇದ್ದ ಹಾಸಿಗೆಯ ಮೇಲೆ ಕುಸಿದು ಕುಳಿತು ಬಿಟ್ಟರು. ಆದ ಘಟನೆ ಅವರ ಮನಸ್ಸಿಗೆ ಇನ್ನಿಲ್ಲದ ಘಾಸಿ ಮಾಡಿದೆ. ಅವರ ವರ್ತನೆ ಕಂಡು ಇನ್ನೂ ಕುಸಿದು ಹೋದಳು ಹುಡುಗಿ. ಅಲ್ಲಿ ಏನಾಗುತ್ತಿದೆ ಎಂಬ ವಿಷಯವೂ ತಿಳಿಯುತ್ತಿಲ್ಲ. ಅಪ್ಪನ ಬಳಿ ಕುಳಿತು ಸಮಾಧಾನಿಸಿದರೂ ಯಾವ ಪ್ರಯೋಜನವಾಗುತ್ತಿಲ್ಲ. ಚಂದನರವರು ಕೈಚೆಲ್ಲಿ ಬಿಟ್ಟರು. ಕೈಮೀರಿ ನಡೆದ ವಿಷಯಕ್ಕೆ ಈಗ ದುಃಖಿಸಿ ಪ್ರಯೋಜನವಿಲ್ಲ ಎಂದು ಅರಿತು ಅವರನ್ನು ಅವರೇ ಸಮಾಧಾನಿಸಿಕೊಂಡು, ಕೃತಿ,
ಈಗ ನಮ್ಮ ಮಾನ ಮರ್ಯಾದೆಯೆಲ್ಲ ನಿನ್ನ ಕೈಯಲ್ಲೇ ಇದೆ ತಾಯಿ. ನಿನ್ನ ಅಕ್ಕ ಪತ್ರ ಬರೆದಿಟ್ಟು ಮನೆ ಬಿಟ್ಟು ಓಡಿ ಹೋಗಿದ್ದಾಳೆ. ಗಂಡಿನ ಕಡೆಯವರ ಎದುರು ತಲೆ ತಗ್ಗಿಸಿ ವಿಷಯ ಅರುಹಿದಾಗ ಸಿಕ್ಕ ದಾರಿ ನೀನು. ಹುಡುಗ ಕೆಟ್ಟವನಲ್ಲ. ಅವನನ್ನು ಈಗ ನೀ ಮದುವೆಯಾಗಿ ನಮ್ಮನ್ನು ಉಳಿಸು ಎಂದು ಕೈ ಹಿಡಿದು ಬಿಕ್ಕತೊಡಗಿದರು. ತಂದೆಯ ಮಾತು ಕೇಳಿ ನಿಂತ ನೆಲವೇ ಕುಸಿದಂತೆನಿಸಿತು. ಕೇಳಿದ ವಿಷಯ ಹೊಸದು, ಅರಗಿಸಿಕೊಳ್ಳಲು ಸಮಯ ಬೇಕು. ಅಂಥದ್ದರಲ್ಲಿ ನನ್ನ ಮದುವೆ ಆ ಪ್ಯಾಟೆ ಹುಡುಗನ ಜೊತೆ ನೆನೆದೇ ಭಯವಾಯಿತು. ಆದರೂ ತಂದೆ ತಾಯಿಯ ಮಾನ ಪ್ರಾಣ ಉಳಿಸುವುದು ಮಗಳ ಕರ್ತವ್ಯ ಎಂದು ತಿಳಿದಿದ್ದವಳು ಮದುವೆಗೆ ಒಪ್ಪಿಗೆ ಇಟ್ಟು ತನ್ನ ಕೋಣೆಗೆ ಓಡಿಬಿಟ್ಟಳು. ಅವಳ ಮನದ ವೇದನೆ ಬಲ್ಲರು ಅವರು. ಆದರೆ ಸಮಯ ಅದರ ಆಟವಾಡುತ್ತಿದೆ. ವಧುವಿಗೆ ಮುಂಜಾನೆ ಹುಟ್ಟುಕೊಳ್ಳುವ ಸೀರೆ ಕೊಡಲು ಬಂದ ಚಂದನ ಅವರಿಗೆ ಅಪ್ಸರ ಬರೆದಿಟ್ಟ ಕಾಗದ ಕೈ ಸೇರಿತು. ಓದಿದವರ ಕಣ್ಣು ಅನಿಗೂಡಿದರೆ ಮುಂದಿನದನ್ನು ನೆನೆದು ಎದೆ ದಸಕ್ಕೆಂದಿತು. ಓಡಿ ಹೋಗಿ ಗಂಡನ ಕರೆ ತಂದವರು ವಿಷಯ ಹರುಹಿದರು. ಮುಂದೆ ಏನು ಇಂದು ತೋಚದೆ ಇಂಥ ವಿಷಯವನ್ನು ನೇರವಾಗಿ ಗಂಡಿನ ಕಡೆಯವರಿಗೆ ತಿಳಿಸಿ ತಲೆ ತಗ್ಗಿಸಿದರು. ಮುಂದೆ ಎನ್ನುವ ಯೋಚನೆಗೆ ಸಿಕ್ಕ ಉತ್ತರ ಕೃತಿಕ. ಅವಳನ್ನು ಕಾಣದ ಕಾರಣ ಕರೆತರಲು ಹೇಳಿ ಮುಂದಿನ ಮಾತುಕತೆ ನಡೆಸಿದರು. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿ ಆಗುವವರಿದ್ದರು. ಮುಂಜಾನೆಯ ಶುಭ ಮುಹೂರ್ತದಲ್ಲಿ ಕೃತಿಕ ವಧುವಾಗಿ ಸಿದ್ಧವಾಗಿದ್ದಳು. ಅವಳೇ ಇಷ್ಟಪಟ್ಟ ಸೀರೆಯಲ್ಲಿ ಮಿನುಗುತ್ತಿದ್ದರೂ ನಗು ಕಾಣೆಯಾಗಿತ್ತು. ಮನೆಯ ಮರ್ಯಾದೆಯೊಂದಿಗೆ ತಂದೆ ತಾಯಿ ಗೌರವ ಪ್ರಾಣ ಉಳಿಸಲು ತನ್ನ ಜೀವನವನ್ನೇ ಅವರ ಕೈಗಿಡಲು ತಯಾರಾದಳು. ತಂದೆ ಆಜ್ಞೆಯಿಂದ ಮನಸ್ಸಿಲ್ಲದ ಮನಸ್ಸಿನಲ್ಲಿ ವರನು ಸಜ್ಜಾಗಿದ್ದ. ಹುಡುಗಿಯನ್ನು ಒಂದು ಬಾರಿಯೂ ಕಣ್ಣೆತ್ತಿ ನೋಡುತ್ತಿಲ್ಲ. ಊರ ಜನ ತಲೆಗೊಂದು ಮಾತನಾಡುತ್ತಿದ್ದರು. ಯೋಚಿಸದೆ ಗಟ್ಟಿಯಾಗಿ ತಮ್ಮ ನಿರ್ಧಾರವನ್ನು ಇಬ್ಬರು ಮನೆಯವರು ಮಾಡಿಬಿಟ್ಟರು. ಶುಭ ಲಗ್ನದಲ್ಲಿ ಒಲ್ಲದ ಬಂಧನದ ಬೆಸುಗೆ ದೈವ ಇಚ್ಛೆಯಂತೆ ಆಗಿತ್ತು. ಅರ್ಚಿತ್ ಹೆಸರಿನ ಮಾಂಗಲ್ಯ ಕೃತಿಕಾಳ ಕೊರಳಲ್ಲಿ ಸೇರಿತು. ಮನಸ್ಸಿಲ್ಲದ ಮನಸ್ಸಿನಿಂದ ಮನಸ್ಸು ಬಂಧನದ ಭಾವ ಬೆಸುಗೆಯಲ್ಲಿ ಒಳಗಾಗಿದ್ದವು. ವಿಧಿಯ ಇಚ್ಛೆಯಂತೆ ಬೆಸೆದ ಮಾಂಗಲ್ಯ ಭಾಗ್ಯದಿಂದ ಸೇರಬೇಕಿರುವವರು ಸೇರುವ ಜಾಗ ಸೇರಿದ್ದರು. ಅದನ್ನು ಅರಿತು ಬಾಳುವರೆ ನವ ಜೋಡಿಗಳು ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಕಥೆಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.